Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. के संकल्प को लेकर के चल पड़ा है, इसको भी हमको समझना चाहिए. देश की सरहद मजबूत हुए, देश की सुरक्षा मजबूत हुई, अंतर्राष्ट्रीय दृष्टि से भारत ने अपने आप को स्थापित किया आदरणीय प्रधानमंत्री मोदी जी के नेतृत्व में. वहीं ಸಂಸತ್ ಭವನದ ಸೆಂಟ್ರಲ್ ಹಾಲ್ನಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ. ಹಾಗೆ ಕರ್ನಾಟಕಕ್ಕೆ ಸಚಿವ ಸ್ಥಾನಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಮತ್ತು ಪ್ರೈಮ್ ಮಿನಿಸ್ಟರ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ಬದ್ಧ ಅಂತ ಹೇಳಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಏನೇನು ಹೇಳಿ. ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದು ಭಾಳ ಅವಶ್ಯಕತೆ ಆಗುವಂಥದ್ದು. ಅದು ಆ ಪ್ರೊಸೆಸ್ ಇವತ್ತು ನಡೀತಾ ಇದೆ. ಈಗ 11 ಗಂಟೆಗೆ ಪಾರ್ಲಿಮೆಂಟ್ರಿ ಮೀಟಿಂಗ್ ಕರೆದಿದ್ದಾರೆ, ಪಾರ್ಲಿಮೆಂಟ್ರಿ ಮೆಂಬರ್ಸದ್ದು. ಅಲ್ಲಿ ನಮ್ಮ ಹೊಸ ನಾಯಕನ ನರೇಂದ್ರ ಮೋದಿಜಿಯವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಅವ್ರನ್ನು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಹಾಕುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಅವರ ಸಚಿವ ಸಂಪುಟದಲ್ಲಿ ಯಾರು ಸಚಿವರಾಗ್ತಾರೆ ಬಿಡ್ತಾರ ಅದು ಪ್ರೈಮ್ ಮಿನಿಸ್ಟ್ರಿಗೆ ಬಿಟ್ಟಂಥ ವಿಚಾರ, ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಕರ್ನಾಟಕದಿಂದ ಯಾರು ಆಗ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅದು ನಿರ್ಧಾರ ಮಾಡುವಂಥದ್ದು ಅವರು. ಹೀಗಾಗಿ ಪಕ್ಷ ಏನು ತೀರ್ಮಾನ ಕೈಗೊಂತದ, ಪ್ರೈಮ್ ಮಿನಿಸ್ಟರ್ ಯಾವ ನಿರ್ಧಾರ ಕೈಗೊಂತಾರೆ ಅದರ ಪ್ರಕಾರ ನಾವೆಲ್ಲ ನಡ್ಕೊತೀವಿ. ಇಡೀ ರಾಜ್ಯದ ಪೊಲಿಟಿಕಲ್ ಸಿಚುವೇಶನ್ ತಿಳ್ಕೊಂಡು ಇವತ್ತು ಯಾರಿಗೆ ಮಂತ್ರಿ ಮಾಡಬೇಕು ಬಿಡಬೇಕು ಅನ್ನೋದು ನಿರ್ಧಾರ ಮಾಡುವಂಥದ್ದು ಪ್ರೈಮ್ ಮಿನಿಸ್ಟ್ರು ಮತ್ತು ಪಕ್ಷ. ಈಗ ಅವ್ರ ತೀರ್ಮಾನ ಯಾವ ರೀತಿ ಕೈಗೊಂತಾರೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊತೀವಿ. ಸೊ ಇದು ಜಗದೀಶ್ ಶೆಟ್ಟರ್ ಅವರ ಮಾತುಗಳು. ಪಕ್ಷದ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದನ್ನು ತಿಳಿಸಿದ್ರು. ಇನ್ನು ಕುಮಾರಸ್ವಾಮಿ ಕೂಡ ಮಾತಾಡಿದ್ದಾರೆ. ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ನನಗೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಅಂಥೇಳಿ ದೆಹಲಿಯಲ್ಲಿ ಜೆಡಿಎಸ್ ಸಂಸದ HD ಕುಮಾರಸ್ವಾಮಿ ಕೂಡ ಹೇಳಿಕೆ ನೀಡಿದ್ದಾರೆ. ಇವತ್ತಿನ NDA ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ, ನೋಡೋಣ ಯಾವ ಜವಾಬ್ದಾರಿಯನ್ನು ನನಗೆ ಕೊಡ್ತಾರೆ ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಮಾತ್ರ ವ್ಯಕ್ತಪಡಿಸಿದ್ದಾರೆ. MLC ಕ್ಷೇತ್ರದಲ್ಲಿ ಜೆಡಿಎಸ್ 2 ಸ್ಥಾನದಲ್ಲಿ ಗೆದ್ದಿದ್ದೇವೆ, ನಿಂತಂತ 2 ಸ್ಥಾನದಲ್ಲಿ ಗೆದ್ದಿದ್ದೇವೆ. ಹಿಂದೆ ಈಗಾಗಲೇ ಭೋಜೇಗೌಡರು ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ 1 ಬಾರಿ ಆಯ್ಕೆ ಆಗಿದ್ದರು. ಉತ್ತಮವಂತ ಕೆಲಸ ಏನು ಮಾಡಿದರು. ಆ ಭಾಗದ ಶಿಕ್ಷಕರು ಮತ್ತೊಮ್ಮೆ ದಾಖಲೆಯ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಸರ್, ಈಗ ನಿಮ್ಮ ಹೆಸರು ಸಹಿತ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು, ಯಾಕಂದರೆ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲೂ ಸಹಿತ ಈ ಬಗ್ಗೆ ಪ್ರಾದೇಶಿಕ ಪಕ್ಷಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ. ಇಲ್ಲ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ನಾನು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ಅದು ಪ್ರಾರಂಭಿಕ ಹಂತದಿಂದಲೂ ಒಂದು ಅವಕಾಶವನ್ನು ನಮ್ಮ ಪಕ್ಷಕ್ಕೂ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಚರ್ಚೆಗಳು ಈಗಾಗಲೇ 2 ತಿಂಗಳಿಂದ ನಡೀತಾ ಇದೆ. ನೋಡೋಣ ಮುಂದಿನ ಪ್ರಕ್ರಿಯೆಗಳು ಹೇಗೆ ಆಗುತ್ತೆ. ಜೆಡಿಎಸ್ ಇಂದ ಯಾವ ಖಾತೆಗೆ ಡಿಮಾಂಡ್? ಯಾಕಂದ್ರೆ ನಂದು ಯಾವ ಇಲ್ಲ ಅಂತ ಅಂದ್ರೂ ಕೂಡ ನನ್ನ ಡಿಮ್ಯಾಂಡ್ ಏನಿಲ್ಲ. ಇವತ್ತು ನನಗೆ ಬೇಕಾಗಿರೋದು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ, ಅದು ಒಂದು ಭಾಗ. ಇವತ್ತಿನ ಕೇಂದ್ರ ಸಂಪುಟಕ್ಕೆ ಅವಕಾಶಗಳು ನನಗೆ ದೊರಕತಕ್ಕಂಥ ಒಂದು ತೀರ್ಮಾನ ಮಾಡಿದ್ರೆ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಅವರಲ್ಲಿದ್ದಾಗ ನನಗೆ ಕೊಡ್ತಕ್ಕಂಥ ಒಂದು ಏನೋ ಒಂದು ಸ್ಥಾನವನ್ನು ಉತ್ತಮವಂತ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಒಲವು ಅಂದರೆ ಇಂಥದ್ದೇ ಖಾತೆ ನಾನು ಕೊಟ್ಟರೆ ಏನು ಹಾಗೇನಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆದು ಒಂದು ಭಾಗ. ಅದು ಬೇರೆ ಇಲಾಖೆಗಳಲ್ಲೂ ಇರ್ತಕ್ಕಂಥದ್ದು ಬೇಕಾದಷ್ಟು ವಿಷಯಗಳಿದೆ. ಅದಕ್ಕೆಲ್ಲ ಸ್ವಲ್ಪ ವೈಯಕ್ತಿಕವಾಗಿ ಶ್ರಮ ಆಗ್ತೀವಿ. ಜೊತೆಗೆ ನನಗೆ ಏನಾದರೂ ಒಂದು ಅವಕಾಶಗಳು ದೊರಕಿದಾಗ ನಾಡಿನ ಜನತೆಗೆ ಒಂದು ಕಡೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನನ್ನಿಂದ ಒಂದು ಸಣ್ಣ ಕಿರು ಕಾಣಿಕೆಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಇಲಾಖೆ ಸಿಕ್ಕಿದ್ರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಯತ್ನ. ಅದು ಅಲ್ಲಿ BJP ಪಕ್ಷದಲ್ಲಿ ಅವರ ಪಕ್ಷದಲ್ಲಿ ಯಾರ್ಯಾರಿಗೆ ಸ್ಥಾನಮಾನ ಕಲ್ಪಿಸಬೇಕು ಅನ್ನೋದು ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲ, ನಿಮ್ಮ ಈ JDS ಇಂದಲೂ ಕೂಡ ಆಗ್ರಹ ಇರುವಂಥದ್ದು ಅವ್ರಿಗೆ? ಇಲ್ಲ, ನಾನು ಆಗ್ರಹ ಪಡಿಸ್ತಾ ಇಲ್ಲ. ತೀರ್ಮಾನ ಅವ್ರದ್ದು. ನಾನೇ ಸಹ ನನಗೆ ಮಂತ್ರಿಗಿರಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ.
ನನ್ನಿಂದ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ಬೋದು ಇವನು ಅಂತಕ್ಕಂಥ ನಿರೀಕ್ಷೆ ಅವರಲ್ಲಿದ್ದು ಒಂದು ಅವಕಾಶ ಕೊಟ್ಟರೆ ಕೆಲಸ ಮಾಡಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.